ನಮಸ್ತೆ ಆಯುಷ್. ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸ್ 2026 ಲೀಡರ್ಸ್ ಟಾಕ್ಗೆ ನಿಮಗೆ ಸ್ವಾಗತ. ಇವತ್ತು ತುಂಬ ಸ್ಪೆಷಲ್ ಎಪಿಸೋಡು. ಏನಕ್ಕೆ ಅಂದರೆ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸ್ 2026 ನಾವು ಭೂತೋ ನ ಭವಿಷ್ಯತ್ ಆ ರೇಂಜಲ್ಲಿ ಆಗ್ತಾಯಿದೆ. ಇದಾಗಬೇಕು ಅಂದರೆ ಒಬ್ಬರಿಂದ ಆಗಲ್ಲ, ಒಂದು ಸಂಗಮ ಆಗಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಆಯುಷ್ ಡಾಕ್ಟರ್ಸು ಮೆಜಾರಿಟಿ ಬರ್ತಿದ್ದಾರೆ, ಮಾಡರ್ನ್ ಸೈನ್ಸ್ ಅಲೋಪತಿ ಅವ್ರು ಬರ್ತಿದ್ದಾರೆ, ಸ್ಟೂಡೆಂಟ್ಸ್ ಫ್ರಮ್ ಆಲ್ ಸೆಕ್ಟರ್ಸ್ ಅವ್ರು ಬರ್ತಿದ್ದಾರೆ, ಫಿಲಮ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಸೆಕ್ಟರ್, ಆಲ್ಮೋಸ್ಟ್ ಆಲ್ ಇಂಡಸ್ಟ್ರಿಯಲಿಸ್ಟು, ಫಾರ್ಮಾ ಇಂಡಸ್ಟ್ರಿ ಎಲ್ಲರೂ ಬರ್ತಿದ್ದಾರೆ. ಬಟ್ ಈವನ್ ದೆನ್ GWCಲಿ ಒಂದು ಪವರ್ ಮಿಸ್ಸಿಂಗ್ ಇತ್ತು. ನಮಗೆ ವಾಂಟೆಡ್ ಒಂದು ಪವರ್, ವೆರಿ ಪವರ್ಫುಲ್ ಪವರ್. ಆ ನಿಟ್ಟಿನಲ್ಲಿ ಇವತ್ತು ಒಂದು ಅದ್ಭುತವಾದಂತಹ ಪವರ್ಫುಲ್ ಶಕ್ತಿ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸ್ಗೆ ಇವತ್ತು ನೀವು ನೋಡ್ತೀರ ಯಾರು ಅಂತ. ಅದು ಯಾರು ಅಂದರೆ ಮಿಸಸ್ ರೋಶಿನಿ ಗೌಡ ಅಂತ, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರು. ಮೇಡಮ್ ಸ್ವಾಗತ. ನಮಸ್ಕಾರ ಸರ್. ಸೊ ಇವತ್ತು ಈ ಸಂಘ ನಮ್ಮ GWCಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಡೀಟೇಲಾಗಿ ನಾವು ತಿಳ್ಕೊಳ್ಳೋಣ. ಬಿಫೋರ್ ದಟ್ ಮೇಡಮ್, ನಿಮ್ಮ ಸಂಘದ ಉದ್ದೇಶ ಏನು, ಸ್ವಲ್ಪ ಅದರ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೇಳಿ ಮೇಡಮ್. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಮಹಿಳೆಯರಿಂದ, ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಬಲಿಷ್ಠವಾದಂಥ ಒಂದು ನಮ್ಮ ಸಂಘಟನೆ. ಎಲ್ಲ ಮಹಿಳೆಯರಿಗೆ ಒಂದು ವೇದಿಕೆ ಅಡಿಯಲ್ಲಿ ಒಗ್ಗೂಡಿಸಿ ಅವರ ಹಕ್ಕುಗಳು, ಗೌರವ, ಸಂರಕ್ಷಣೆ ಮತ್ತು ಅವರ ಸ್ವಾಭಿಮಾನಕ್ಕಾಗಿ ಸ್ಥಾಪನೆಯಾಗಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ನಮ್ಮ ಸಂಘಟನೆ. ಇವತ್ತು ರಾಜ್ಯದಾದ್ಯಂತ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿನೂ ಕೂಡ ನಮ್ಮ ಸಂಘಟನೆ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಆ ಬಹಳಷ್ಟು ಇಲಾಖೆಯ ಎಲ್ಲ ಮಹಿಳೆಯರನ್ನ ಒಳಗೂಡಿಸಿ D ಗ್ರೂಪ್ ಇಂದ ಹಿಡ್ಕೊಂಡು A ಗ್ರೂಪಿನ ತನಕ ಎಲ್ಲ ಮಹಿಳೆಯರನ್ನ ಈ ಒಂದು ಸಂಘಟನೆಯ ಅಡಿಯಲ್ಲಿ ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಒಂದು ಘನ ಉದ್ದೇಶವನ್ನು ಇಟ್ಕೊಂಡು ಮಹಿಳೆಯರ ಬಹಳಷ್ಟು ಸವಾಲುಗಳು, ಸಮಸ್ಯೆಗಳು ಮತ್ತು ಬೇಕಾಗಿರ್ತಕ್ಕಂಥ ಹಕ್ಕುಗಳಿಗಾಗಿ ಹುಟ್ಟಿಕೊಂಡಿರ್ತಕ್ಕಂಥ ನಮ್ಮ ಸಂಘಟನೆ. ಇಲ್ಲಿ ಇನ್ನೊಂದು ಪ್ರಶ್ನೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಒಂದು ನಿಮ್ಮದು ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಇದೆ, ಮಹಿಳೆದು ಯಾಕೆ ಸಪ್ರೇಟ್ ಆಗಬೇಕಾಗಿ ಬಂತು? ತುಂಬ ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಾ ಸರ್. ಈಗಾಗಲೇ ನಮ್ಮ ಸರ್ಕಾರಿ ನೌಕರರ ಸಂಘಟನೆ 106 ವರ್ಷಗಳನ್ನು ಪೂರೈಸಿದೆ. ಹೆಮ್ಮೆಯ ವಿಚಾರ, ತುಂಬ ಸಂತೋಷ ನಮಗೆಲ್ಲರಿಗೂ ಕೂಡ. ಆ ಒಂದು ನೌಕರರ ಸಂಘಟನೆ ಕೂಡ ಮೇರಿ ದೇವಾಸಿ ಅಂತಕ್ಕಂಥ ಧೀಮಂತ ಮಹಿಳೆಯಿಂದ ಅದು ಒಂದು ಹುಟ್ಟುಕೊಂಡಿತ್ತು. ಅದೇ ರೀತಿಯಲ್ಲಿ ಇವತ್ತು ನೌಕರರ ಸಂಘಟನೆ ಇದ್ದರೂ ಕೂಡ ಮಹಿಳಾ ನೌಕರರ ಸಂಘಟನೆ ಯಾಕೆ ಬೇಕು ಅಂತ ಹೇಳಿದರೆ, ಇವತ್ತು ಮಹಿಳೆಯರ ಧ್ವನಿ ಗಟ್ಟಿಯಾಗಬೇಕಾಗಿದೆ. ಇವತ್ತು ಮಹಿಳೆಯರಿಗೆ ಒಂದು ಸಂಘಟನೆ ಬೇಕಾಗಿದೆ. ಮಹಿಳೆಯರ ಬಹಳಷ್ಟು ಸಮಸ್ಯೆಗಳು ಎಲ್ಲ ಸಂಘಟನೆಗಳು ಅದನ್ನು ನೋಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಒಂದು ಮಹಿಳೆಯರ ಸಮಗ್ರವಾಗಿರ್ತಕ್ಕಂಥ ಸಮಸ್ಯೆಗಳಿಗಾಗಲಿ, ಸೂಕ್ಷ್ಮ ಆಗಿರ್ತಕ್ಕಂಥ ಸಮಸ್ಯೆಗಳಾಗಲಿ ಮತ್ತು ಎದುರಿಸ್ತಕ್ಕಂಥ ಒಂದು ಸವಾಲುಗಳಿಗೆ ಇವತ್ತು ಮಹಿಳೆಯರ ಒಂದು ಧ್ವನಿ ಗಟ್ಟಿಯಾಗಬೇಕಾಗಿದೆ. ಮಹಿಳೆಯರು ಸಂಘಟಿತರಾಗಬೇಕಾಗಿದೆ. ಮಹಿಳೆಯರೇ ನಮ್ಮ ಸಮಾಜದ ಮತ್ತು ನಮ್ಮ ದೇಶದ, ನಮ್ಮ ರಾಜ್ಯದ ಒಂದು ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ನಿಟ್ಟಿನಲ್ಲಿ ಮಹಿಳೆಯರಿಗಾಗಿ ಮಹಿಳೆಯರ ಧ್ವನಿಯನ್ನು ಎತ್ತಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳಾ ನೌಕರರ ಸಂಘಟನೆ ಅವಶ್ಯಕತೆ ಮತ್ತು ಅನಿವಾರ್ಯ ಇದೆ.
ಈಗ ನಿಮ್ಮ ಮಹಿಳೆಯರ ಸ್ಟ್ರೆಂತ್ ಎಷ್ಟಿದೆ ಗೌರ್ಮೆಂಟ್ ಎಂಪ್ಲಾಯೀಸ್ದು? ಇವತ್ತು ಸ್ಟ್ರೆಂತ್ ನೋಡಬೇಕಾದ್ರೆ ಸರ್ಕಾರಿ ಮಹಿಳಾ ನೌಕರರು 52% ಇವತ್ತು ಮಹಿಳಾ ನೌಕರರು ನಾವು ಇದ್ದೀವಿ, ಮೇಲುಗೈಯನ್ನು ಸಾಧಿಸಿದ್ದೀವಿ. ವೆರಿ ಗುಡ್. ನಂಬರಲ್ಲಿ ತಗೋಬೇಕು ಅಂದರೆ ಎಷ್ಟು ಜನ ಇದ್ದೀರಾ ನೀವು? ಒಂದು ನಂಬರ್ಸ್ ಹೇಳಬೇಕಾದ್ರೆ ರಫ್ಲಿ ಒಟ್ಟು ಸರ್ಕಾರಿ ನೌಕರರು ತೆಗೆದುಕೊಂಡಾಗ 6 ಲಕ್ಷ ಸರ್ಕಾರಿ ನೌಕರರು ತೆಗೆದುಕೊಂಡಾಗ 3 ಲಕ್ಷಕ್ಕಿಂತ ಹೆಚ್ಚು ಮಹಿಳಾ ನೌಕರರು ನಾವು ಇದ್ದೀವಿ. ಪ್ಯೂರ್ ಗೌರ್ಮೆಂಟ್ ಎಂಪ್ಲಾಯೀಸ್. ಹೌದು. ನಿಗಮ ಮಂಡಳಿ ಮತ್ತು ಇತರೆ ಅನುದಾನಿತ ಮತ್ತು ಇತರ ಸಂಸ್ಥೆಗಳ ಕೆಲಸ ಮಾಡ್ತಕ್ಕಂಥ ಮತ್ತು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಒಟ್ಟು ಮಹಿಳಾ ನೌಕರರು ತೆಗೆದುಕೊಂಡಾಗ 10 ಲಕ್ಷ ಮಹಿಳಾ ನೌಕರರು ಇವತ್ತು ನಾವು ಆಡಳಿತ ಯಂತ್ರದಲ್ಲಿ ಕರ್ನಾಟಕದಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸೊ 10 ಲಕ್ಷ ಮಹಿಳೆಯರಿಗೆ ನಿಮ್ಮ ಸಂಘ ಇದೆ? ಹೌದು. ವೆರಿ ಗುಡ್, ವೆರಿ ಗುಡ್. ಅಂದರೆ ನೋಡಿ, ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ಗೆ ಒಂದು ಪವರ್ ಬೇಕು, ಶಕ್ತಿ ಬೇಕು ಅಂತ ಹೇಳಿದೆ ನಾನು. ನಮ್ಮ ಮನೆಗಳಲ್ಲಿ ಪವರ್ ಶಕ್ತಿ ಯಾರು? ನಮ್ಮ ತಾಯಂದರು, ನಮ್ಮ ಮನೇಲಿರುವಂಥ ನಮ್ಮ ಹೆಂಡತಿ ಇರ್ಬೋದು, ಹೆಣ್ಮಕ್ಳು ಮಕ್ಕಳು ಇರ್ಬೋದು, ಅಜ್ಜಿ ಇರ್ಬೋದು. ಯಾಕೆ ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದು ಹೆಣ್ಮಕ್ಳೇ, ಲೇಟಾಗಿ ಮಲಗೋದು ಹೆಣ್ಮಕ್ಳೇ. A to Z ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲವನ್ನು ನಿಭಾಯಿಸುವಂತಹ ಶಕ್ತಿ ಹೆಣ್ಮಕ್ಳಿಲ್ಲ ಅಂದರೆ ಲೈಫೇ ಇಲ್ಲ. ಅಂಥ ಹೆಣ್ಮಕ್ಳು ಮನೆ ನೋಡ್ಕೊಳ್ಳೋದು ಜೊತೆಲಿ ಕೆಲಸಕ್ಕೆ ಹೋಗಿ ಅಲ್ಲೂ ದೇ ಪ್ಲೇ ವೆರಿ ಪ್ರಾಮಿನೆಂಟ್ ರೋಲ್. ಮೇಡಮ್, ಇವಾಗ ಗೌರ್ಮೆಂಟ್ ಎಂಪ್ಲಾಯೀಸ್ ಮಹಿಳೆಯರ್ಗಳ್ದು ಏನು ಪ್ರಾಬ್ಲಮ್ಸು, ಏನು ಚಾಲೆಂಜಸ್ ಇದೆ? ನೀವು ಇವಾಗಲೇ ಹೇಳಿದ ಹಾಗೆ ಮಹಿಳೆ ಬರೀ ಸರ್ಕಾರಿ ಉದ್ಯೋಗಿ ಅಂತಲ್ಲ, ಬರೀ ಸರ್ಕಾರಿ ನೌಕರರು ಅಂತಲ್ಲ, ಮಹಿಳೆ ಮೊದಲು ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅಕ್ಕ ಆಗಿ ಇವತ್ತು ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ಹೊರಗಡೆ ಹೋಗಿ ಕಚೇರಿಯ ಜವಾಬ್ದಾರಿನೂ ಕೂಡ ನಮ್ಮ ಮೇಲೆ ಇದೆ. ಇವತ್ತು ಕುಟುಂಬ ಮತ್ತು ಕಚೇರಿ ಈ ಎರಡನ್ನೂ ಕೂಡ ನಾವು ಸಮತೋಲನವಾಗಿ ತೆಗೆದುಕೊಂಡು ಹೋಗಬೇಕು ಅಂತಂದರೆ ಮನೆಯ ಸಂಪೂರ್ಣವಾಗಿರ್ತಕ್ಕಂಥ ಮನೆಯ ಒಂದು ಏಳಿಗೆ, ಮನೆಯ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಕ್ಕಳ ಜವಾಬ್ದಾರಿ, ಹಿರಿಯರ ಜವಾಬ್ದಾರಿ, ಗಂಡನ ಜವಾಬ್ದಾರಿ ಮತ್ತು ಇತರ ಎಲ್ಲ ಕೆಲಸದ ಜವಾಬ್ದಾರಿ ಮಹಿಳೆಯರ ಮೇಲೆ ಇದೆ. ಅದೇ ರೀತಿಯಲ್ಲಿ ಇವತ್ತು ಕಚೇರಿಯಲ್ಲಿನೂ ಕೂಡ ಬಹಳಷ್ಟು 50% ಹುದ್ದೆಗಳು ಖಾಲಿ ಇದ್ದಾವೆ ನಮಗೆ. ಅಂಥ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಹೆಚ್ಚಿನ ಒತ್ತಡವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಹೇಳಬೇಕು ಅಂತಂದರೆ ಕೆಲಸ ಮಾಡ್ತಕ್ಕಂಥ ಒಂದು ಜಾಗದಲ್ಲಿ ಅವರಿಗೆ ಆಗಿರ್ತಕ್ಕಂಥ ದೌರ್ಜನ್ಯಗಳಾಗಲಿ ಮತ್ತು ಕಿರುಕುಳಗಳಾಗಲಿ, ಆಮೇಲೆ ನಾವು ಬಹಳಷ್ಟು ಚಾಲೆಂಜಸ್ ಫೇಸ್ ಮಾಡ್ತೀವಿ. ತಾರತಮ್ಯಗಳಾಗಲಿ, ಆಮೇಲೆ ಬಹಳಷ್ಟು ನಿಂದನೆಗೆ ಒಳಗಾಗ್ತೀವಿ, ಅವಾಚ್ಯ ಶಬ್ದಗಳಿಗೆ ಒಳಗಾಗ್ತೀವಿ. ಸಾರ್ವಜನಿಕರು ಕೂಡ ಕೆಲವೊಂದು ಸಲ ಹಲ್ಲೆಗಳು ಕೂಡ ಮಾಡಿದಂಥ ಉದಾಹರಣೆಗಳು ಕೂಡ ಸುಮಾರಿದೆ. ಆ ಎಲ್ಲ ಮಧ್ಯದಲ್ಲಿ ನಮ್ಮ ಆರೋಗ್ಯದ ಸಮಸ್ಯೆ ಇರುತ್ತೆ, ನಮಗೆ ಒತ್ತಡದ ಸಮಸ್ಯೆ ಇರುತ್ತೆ, ಮತ್ತು ಕಚೇರಿಯ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಹೊಸ ಹೊಸ ಯೋಜನೆಗಳನ್ನು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಮಸ್ಯೆ, ಒಂದು ಚಾಲೆಂಜಸ್ ಇರುತ್ತೆ, ಸವಾಲಿರುತ್ತೆ. ಆ ಎಲ್ಲ ಸವಾಲುಗಳು ಮತ್ತು ಸಮಸ್ಯೆಗಳು ಈಗ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮಹಿಳಾ ನೌಕರರಿಗೆ ಸುರಕ್ಷತೆಯ ಒಂದು ಸಮಸ್ಯೆ ಇರುತ್ತೆ, ಸವಾಲಿರುತ್ತೆ. ಅಲ್ಲಿ ನಾವು ಬಹಳಷ್ಟು ದೂರ ನಡ್ಕೊಂಡು ಹೋಗಬೇಕಾಗತ್ತೆ, ಗುಡ್ಡಗಾಡು ಪ್ರದೇಶದಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ, ಸಾರಿಗೆ ವ್ಯವಸ್ಥೆ ಇರೋದಿಲ್ಲ, ಕತ್ಲಾಗಿರುತ್ತೆ, ವಾಪಸ್ ಬರೋಷ್ಟಿಗೆ ಮನೆ ಸೇರಬೇಕಾದ್ರೆ ಕತ್ಲಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳು ಇವತ್ತು ನಮ್ಮ ಮಹಿಳಾ ನೌಕರರು ಎದುರಿಸ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದರೆ ನಿಮ್ಮ ಸಂಘಕ್ಕೆ ಇರುವಂಥ ಸಮಸ್ಯೆಗಳು ಬೇರೆ ಸಂಘಕ್ಕಿಲ್ಲ. ಯಾಕೆ ಅಂದರೆ ಹೆಣ್ಮಕ್ಳು ನೋಡಿ, ಭೂತಾಯಿಗೆ ಹೆಣ್ಮಕ್ಳು ಹೋಲಿಸ್ತೀವಿ ನಾವು, ನದಿಗೆ ಹೆಣ್ಮಕ್ಳು ಹೋಲಿಸ್ತೀವಿ. ಯಾಕೆ ಅಂದರೆ ಮನೇಲೂ ಅಷ್ಟೇ ಪೇಷನ್ಸ್ ಇರಬೇಕು, ಅಡ್ಜಸ್ಟ್ ಆಗಬೇಕು, ಪರ್ಸೂರೆನ್ಸ್ ಇರಬೇಕು, ರಿಸ್ಕು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ತೊಗೊಳ್ಳೋದೇ ಹೆಣ್ಮಕ್ಳು. ಹಾಗಾಗಿ ನಿಮಗೆ ಚಿಕ್ಕ ವಯಸ್ಸಿಂದ ಟ್ರೈನಿಂಗ್ ಆಗಿಬಿಟ್ಟಿರುತ್ತೆ. ಸೊ ನೀವು ಗೌರ್ಮೆಂಟ್ ಆರ್ಗನೈಸೇಷನಲ್ಲೂ ಮ್ಯಾಕ್ಸಿಮಮ್ ರಿಸ್ಕು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಷ್ಟು ಕೆಪಾಸಿಟಿ ನಿಮಗೆ ಇರುತ್ತೆ ಬೈ ಡಿಫಾಲ್ಟು. ಇದು ಒಂದು ಪಾರ್ಟು. ಸೆಕೆಂಡ್ ಪಾರ್ಟು, ಇವಾಗ ಇಷ್ಟೆಲ್ಲ ಸಮಸ್ಯೆಗಳನ್ನ ನಿಮ್ಮ ಅಸೋಸಿಯೇಷನ್ನು ಸಾಲ್ವ್ ಮಾಡುತ್ತಾ? ಏನು ನಿಮ್ಮ ಉದ್ದೇಶ?
ಖಂಡಿತವಾಗ್ಲೂ ನಮ್ಮ ಒಂದು ಸಂಘಟನೆ, ನೀವು ಆವಾಗಲೇ ಕೇಳಿದ್ರಿ, ಮಹಿಳಾ ನೌಕರರ ಸಂಘಟನೆ ಅಂದ ತಕ್ಷಣ ಬರೀ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಸಂಘಟನೆನ, ಅಥವಾ ಹಾಗಾದರೆ ಪುರುಷ ಏನಾದರೂ ವಿರೋಧ ಸಂಘಟನೆನ, ಆ ಥರ ಇಲ್ಲ. ಖಂಡಿತವಾಗ್ಲೂ ನಮಗೆ ಪುರುಷರ ಒಂದು ಸಹಕಾರನೂ ಬೇಕು. ಅದರ ಜೊತೆಯಲ್ಲಿ ಮಹಿಳೆಯರ ಸ್ವಾಭಿಮಾನಕ್ಕಾಗಿ ಈ ಒಂದು ಸಂಘಟನೆ ಹುಟ್ಟಿಕೊಂಡಿದೆ. ಈ ಸಂಘಟನೆಯಿಂದ ಇವತ್ತು ನಾವು ರಾಜ್ಯದಲ್ಲಿ ಐತಿಹಾಸಿಕ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್. ಹುಟ್ಕೊಂಡಿರ್ತಕ್ಕಂಥ 3 ವರ್ಷದಲ್ಲೇ ನಮ್ಮ ಸಂಘಟನೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದೆ. ಇವತ್ತು ಸರ್ಕಾರದಿಂದ ಏಕೈಕವಾಗಿ ನಮಗೆ ಕಚೇರಿಯನ್ನು ಮಾನ್ಯ ಸಿದ್ದರಾಮಯ್ಯ ಸರ್ ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅದನ್ನು ನಮಗೆ ಬಾಲ್ ಭವನ್ ಕಬ್ಬನ್ ಉದ್ಯಾನವನದಲ್ಲಿ ಮಂಜೂರು ಮಾಡಿ ಕೊಟ್ಟರು. ನಮ್ಮ ಸಂಘಟನೆಯ ಅದೊಂದು ಹೆಮ್ಮೆಯ ವಿಚಾರ ಮತ್ತು ನಮ್ಮ ಒಂದು ಸಾಧನೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಅದರ ಜೊತೆಯಲ್ಲಿ ತಾವೆಲ್ಲರೂ ನೋಡಿರುವ ಹಾಗೆ ಈ ಋತುಚಕ್ರ ರಜೆಯನ್ನು ಸಮಗ್ರವಾಗಿ ದೇಶದಲ್ಲೇ ಮೊದಲು ನಮ್ಮ ಸಂಘಟನೆಯ ಪ್ರಯತ್ನದಿಂದ ಎಲ್ಲ ಮಹಿಳೆಯರಿಗೆ, ಬರೀ ಸರ್ಕಾರಿ ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಎಲ್ಲ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಕೂಡ 1 ದಿನದ ವೇತನ ಸಹಿತ ರಜೆಯನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿರ್ತಕ್ಕಂಥ ಒಂದು ದೊಡ್ಡ ಕೆಲಸ ನಮ್ಮ ಸಂಘಟನೆಯಿಂದ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವತ್ತು ನಾವು ಎಲ್ಲ ಜಿಲ್ಲೆ ಮತ್ತು ಎಲ್ಲ ತಾಲೂಕಿನಲ್ಲಿ ಎಲ್ಲ ಇಲಾಖೆಯ ಮಹಿಳೆಯರನ್ನು ಸಂಪರ್ಕ ಮಾಡಿ ಅವರೆಲ್ಲರಿಗೂ ಕೂಡ ನಾವು ಇವತ್ತು ನಮ್ಮ ಸಂಘಟನೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಬಹಳಷ್ಟು ಮಹಿಳೆಯರ ಸಮಸ್ಯೆಗಳನ್ನು ಇವತ್ತು ಬಗೆಹರಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಾತೃತ್ವ ರಜೆಯನ್ನು 6 ತಿಂಗಳಿಂದ 1 ವರ್ಷದ ಕಾಲಕ್ಕೆ ವಿಸ್ತರಣೆ ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಮಹಿಳಾ ನೌಕರರಿಗೆ ಕಾಲಕ್ಕೆ ಒಂದು ತಪಾಸಣೆ ಕಾರ್ಯಗಳನ್ನು ಕೂಡ ಕೈಗೆತ್ತಿಕೊಳ್ಬೇಕು, ಅವರಿಗೆ ಸುರಕ್ಷತೆಯನ್ನು ಒದಗಿಸ್ಕೊಡ್ಬೇಕು ಮತ್ತು ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಕಾಯ್ದೆಯನ್ನು ರೂಪಿಸಬೇಕು ಅಂತೇಳಿ ಸರ್ಕಾರದ ಮುಂದೆ ನಾವು ಬೇಡಿಕೆ ಇಟ್ಟಿದ್ದೇವೆ. ಈಗಾಗಲೇ ನಮ್ಮ ಸರ್ಕಾರ ಅದನ್ನು ಒಪ್ಕೊಂಡಿದೆ ಮತ್ತು ಸರ್ಕಾರ ಕೂಡ ಅದನ್ನು ತುಂಬ ಸಂತೋಷದಿಂದ ಮಹಿಳೆಯರಿಗೆ, ಸರ್ಕಾರಿ ಮಹಿಳೆಯರಿಗೆ ಯಾರಾದರೂ ದೌರ್ಜನ್ಯಗಳು ಮಾಡಿದಲ್ಲಿ, ನಿಂದನೆಗಳು ಮಾಡಿದಲ್ಲಿ, ಅವಾಚ್ಯ ಶಬ್ದಗಳಿಂದ ಅವರಿಗೆ ಕಿರುಕುಳಗಳನ್ನು ಕೊಟ್ಟಲ್ಲಿ ಕಠಿಣವಾಗಿರ್ತಕ್ಕಂಥ ಒಂದು ಕಾನೂನನ್ನು ರೂಪಿಸಬೇಕು ಅಂತೇಳಿ ಈಗಾಗಲೇ ಕರಡನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಇದು ನಮ್ಮ ಹೆಮ್ಮೆಯ ವಿಚಾರ, ಸಾಧನೆ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗುತ್ತೆ ಸರ್. ಸೊ ಈ ಥರ ನೋಡಿದ್ರೆ ಫಸ್ಟೇ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ರಿ. ಯು ಆರ್ ದ ಫಸ್ಟ್ ಪ್ರೆಸಿಡೆಂಟ್ ಆ್ಯಂಡ್ ಫಸ್ಟ್ ಗೌರ್ಮೆಂಟ್ ವುಮೆನ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ. ಇದು ನಮಗೆ ಹೆಮ್ಮೆಯ ವಿಚಾರ. ಜೊತೆಲಿ ಎಲ್ಲ ಬೆಂಚ್ ಮಾರ್ಕ್ ಓರಿಯೆಂಟೆಡ್ ಮಾಡಿಸ್ತಾವ್ರೆ ಇವರು, ಒಂದೊಂದೂ ಬೆಂಚ್ ಮಾರ್ಕ್ ಓರಿಯೆಂಟೆಡ್ಡು. ಆ್ಯಂಡ್ ಫ್ಯೂಚರ್ ನಿಮ್ಮದು ತುಂಬ ಅಜೆಂಡಾಗಳಿದೆ ಮೇಡಮ್. ಸೊ ನಿಮ್ಮ ಒಂದು ನೇತೃತ್ವದಲ್ಲಿ ಮುಂದೆ ಇನ್ನೂ ಏನೇನು ಮಾಡಬೇಕು ಅಂತಿದ್ದೀರಾ ಮತ್ತು ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳೇನು? ಖಂಡಿತವಾಗ್ಲೂ ಇನ್ನು ಮುಂದಿನ ಯೋಜನೆಗಳು ತುಂಬ, ನಾನು ಈಗಾಗಲೇ ಹೇಳಿರುವ ಹಾಗೆ ಎಲ್ಲರ ಸಹಕಾರ ನಮಗೆ ತುಂಬ ಅತ್ಯಗತ್ಯ. ಅದರ ಜೊತೆಯಲ್ಲಿ ನಮ್ಮ ಸಂಘಟನೆ ಇನ್ನೂ ಬಲಿಷ್ಠವಾಗಿ ಬೆಳಿಬೇಕು. ಪ್ರತಿಯೊಂದು ಮಹಿಳಾ ನೌಕರರು ನಮ್ಮ ಸಂಘಟನೆಗೆ ಬರಬೇಕು ಮತ್ತು ನಮ್ಮ ಸಂಘಟನೆಯಿಂದ ಅವರಿಗೆ ಸರ್ಕಾರದಲ್ಲಿ ಅವರಿಗಾಗಿ ಒಂದು ಗಟ್ಟಿಯಾದ ಧ್ವನಿಯನ್ನು ಮುಟ್ಟಿಸಬೇಕು ಮತ್ತು ಸರ್ಕಾರದ ಪ್ರತಿನಿಧಿಯಾಗಿ, ಸಂಘಟನೆಯ ಪ್ರತಿನಿಧಿಯಾಗಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಮಹಿಳೆಯರ ಧ್ವನಿಯಾಗಿ, ಇವತ್ತು ನೀವು ಹೇಳಿದಾಗೆ ಪ್ರಥಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಅಂತ ಹೇಳಿದ್ರಿ. ಪ್ರಥಮ ರಾಜ್ಯಾಧ್ಯಕ್ಷರು ಅಂತಕ್ಕಂಥದ್ದು ನನಗೆ ಸಿಕ್ಕಿರೋದು ನಮ್ಮ ತಾಯಿ, ತಂಗಿ, ಸಹೋದರಿಯರ ಒಂದು ಸೇವೆ ಮಾಡೋದಕ್ಕಾಗಿ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ ಸರ್. ಇದನ್ನು ನಾನು ಅವಕಾಶ ಸಿಕ್ಕಿದೆ, ನಿಜವಾಗ್ಲೂ ನನಗೆ ದೇವರ ಕೆಲಸ ಮಾಡೋಷ್ಟೇ ಸಂತೋಷ ನನಗೆ ಇದರಲ್ಲಿ ಇದೆ, ತೃಪ್ತಿ ಇದೆ. ಇವತ್ತು ನನಗೆ ಎಲ್ಲ ಮಹಿಳಾ ನೌಕರರ ಒಂದು ಪ್ರತಿನಿಧಿಯಾಗಿ ನನಗೆ ನಿಂತ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ನೌಕರರಿಗೆ ನಾನು ವಂದನೆಯನ್ನು, ನಮಸ್ಕಾರಗಳನ್ನು ಅರ್ಪಿಸೋದಕ್ಕೆ, ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸೋದಕ್ಕೆ ನಾನು ಸಂತೋಷ ಪಡ್ತೇನೆ.
ಅದರ ಜೊತೆಯಲ್ಲಿ ನಮ್ಮ ಸಂಘಟನೆಯ ಮೂಲಕ ಇನ್ನೂ ಅನೇಕ ಯೋಜನೆಗಳನ್ನು ನಮ್ಮ ಸರ್ಕಾರದ ಮುಂದೆ ನಾವು ಇಡ್ತಾ ಇದ್ದೇವೆ. NPS OPS ಆಗಬೇಕು, ಎಲ್ಲರಿಗೂ ಕೂಡ ಸಂಧ್ಯಾ ಕಾಲದ ಒಂದು ಸುರಕ್ಷತೆಯನ್ನು, ಭದ್ರತೆಯನ್ನು ನಮ್ಮ ಮಹಿಳಾ ನೌಕರರಿಗೆ ಜೊತೆಗೆ ಪುರುಷ ನೌಕರರು ಕೂಡ, ಎಲ್ಲ ನೌಕರರಿಗೂ ಕೂಡ ಅದು ಸಿಗಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ 8ನೇ ವೇತನ ಆಯೋಗ ಮತ್ತು ಕೇಂದ್ರ ಮಾದರಿಯ ವೇತನ ಆಯೋಗ ಜಾರಿ ಆಗಬೇಕು. ಹಾಗೂ ಎಲ್ಲ ಮತ್ತು ಮಹಿಳಾ ನೌಕರರಿಗೆ ಒಂದು ಮಹಿಳಾ ವಾಹನ ಚಾಲಕರನ್ನ ನೇಮಕ ಆಗಬೇಕು. ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಸರ್ಕಾರದಿಂದ ಮಹಿಳಾ ನೌಕರರಿಗೆ ಸಿಗಬೇಕು ಮತ್ತು ಮಹಿಳಾ ನೌಕರರ ಒಂದು ಧ್ವನಿ ಗಟ್ಟಿಯಾಗಬೇಕು. ಅದರ ಜೊತೆಯಲ್ಲಿ ಏನು 100 ವರ್ಷದ ಕಾಲ ಇವತ್ತು ಗತಿಸಿದೆಯೋ, ಇನ್ನು ಮುಂದಿನ ಒಂದು 100 ವರ್ಷ ಮಹಿಳಾ ಯುಗ ಆಗಿ ಅದು ಬರಬೇಕು ಅಂತೇಳಿ ನನ್ನ ಆಸೆ. ನೋಡಿ, ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಏನಲ್ಲ, ಪ್ರಧಾನ ಸೇವಕ್ ಅಂತಾರೆ. ಒಬ್ಬ ಲೀಡರ್ಶಿಪ್ ಇರುವಂಥ ಗುಣ ಇವತ್ತು ಮಿಸ್ಸಸ್ ರೋಶಿನಿ ಗೌಡ ಅವರನ್ನು ನೋಡ್ತಾ ಇದ್ದೀನಿ. ಅವ್ರು ಏನಂದರು, ನನಗೆ ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಗುಣ ನಿಮ್ಮಲ್ಲಿ ಹೆಂಗೆ ಬಂತು, ಎಲ್ಲಿಂದ ಬಂತು? ಈ ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಗೆ ಇನ್ಬಿಲ್ಟ್ ಬಂತ ಅಥವಾ ನೀವು ಎಕ್ಸ್ಪೀರಿಯನ್ಸಿಂದ ಗಳಿಸ್ಕೊಂಡ್ರ? ಹೇಳಬೇಕು ಅಂತ ಹೇಳಿದರೆ, ಲೀಡರ್ಶಿಪ್ ಅಂತಕ್ಕಂಥದ್ದು, ನಾಯಕತ್ವ ಅಂತಕ್ಕಂಥದ್ದು ಅದು ಗಳಿಸ್ಕೊಳ್ಳೋದಕ್ಕಿಂತ ಅದು ಏನು ಹೇಳ್ತೀವಿ ನಾವು, ಸ್ವಾಭಾವಿಕವಾಗಿ ಬಂದಿರತಕ್ಕಂಥದ್ದು ಅಂತ ಅಂದ್ಕೊಳ್ತೇನೆ. ನನ್ನ ದೃಷ್ಟಿಯಲ್ಲಿ ನಾಯಕತ್ವ ಅಂತ ಹೇಳಿದರೆ, ನಾನು ಯಾವಾಗಲೂ ಯೋಚನೆ ಮಾಡೋದು ಏನು ಅಂತಂದರೆ, ನಾಯಕರು ಅಂದ ತಕ್ಷಣ ನಾವು ಬಹಳ ದೊಡ್ಡ ಇದು ಅಂತಲ್ಲ. ನಾಯಕತ್ವ ಅಂತ ನಾನು ಅರ್ಥ ಮಾಡ್ಕೊಂಡಿರೋದು ಏನು ಅಂತಂದರೆ, ಮುಂದಿನ ಆಳು ಅಂತ. ಮುಂದಾಳು ಅಂತ ಯಾರಿರ್ತಾರೋ ಅವ್ರಿಗೆ ನಾಯಕರು ಅಂತ ನಾವು ಕರಿತೀವಿ. ನನ್ನ ಪ್ರಕಾರ ಮುಂದಿನ ಆಳು ದ ಫಸ್ಟ್ ಸರ್ವೆಂಟ್ ಅಂತ ನಾವೇನು ಹೇಳ್ತೀವಿ, ದ ಫಸ್ಟ್ ಸರ್ವೆಂಟ್ ಈಸ್ ಮುಂದಾಳು. ಸೊ ಮುಂದಿನ ಆಳು ಒಂದು ಹೆಜ್ಜೆ ಎತ್ತಿ ಇಡಬೇಕಾದ್ರೆ ಬಹಳ ಯೋಚನೆ ಮಾಡಿ ಒಂದು ಹೆಜ್ಜೆ ಇಡಬೇಕಾದ್ರೆ, ಯಾಕೆ ಅಂತಂದರೆ ನಾನು ಇವತ್ತು ಎತ್ತಿ ಇಟ್ಟಿರೋ ಒಂದು ಹೆಜ್ಜೆ ಸಾವಿರಾರು ಜನಕ್ಕೆ, ಸಾವಿರಾರು ನಮ್ಮನ್ನು ನೋಡ್ತಕ್ಕಂಥ ಒಂದು ಜೀವಕ್ಕೆ ಅದು ಮಾದರಿ ಆಗಬೇಕು ಅನ್ನೋದು ನನ್ನ ಒಂದು ಗುರಿ. ಆ ಮುಖಾಂತರವಾಗಿ ನಾನು ನಾಯಕತ್ವ ಗುಣ ಅಂತ ನೀವು ಅದನ್ನು ಕಂಡು ಹಿಡ್ದಿದ್ದೀರಾ. ನಾನು ನಾಯಕರು ಅಥವಾ ಲೀಡರ್ ನಾನು ಅಂತ ಅಂದ್ಕೊಂಡಿಲ್ಲ ಸರ್. ದಯವಿಟ್ಟು ನನಗೆ ನಮ್ಮ ನೌಕರರ ಒಂದು ಸೇವೆ ಮಾಡುವುದಕ್ಕೆ ಸಿಕ್ಕಿರ್ತಕ್ಕಂಥ ಇದೊಂದು ಸಣ್ಣ ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಅವಕಾಶನ ನನಗೆ ದೇವರು ಸಮರ್ಥವಾಗಿ ನಿಭಾಯಿಸುವುದಕ್ಕೆ ಶಕ್ತಿ ಕೊಡಲಿ ಅಂಥೇಳಿ ದೇವರ ಹತ್ರ ಬೇಡ್ಕೊಳ್ತೇನೆ. ಹಾಗಾಗಿ ನಾನು ಲೀಡರು ಅಲ್ಲ, ನಾಯಕನೂ ಅಲ್ಲ, ಮತ್ತು ಏನೂ ಅಲ್ಲ ಅಂತ ನನಗನ್ಸುತ್ತೆ ಸರ್. ಅದ್ಭುತ. ಅಂದರೆ ಯಾರ್ಯಾರು ಗೌರ್ಮೆಂಟ್ ವುಮೆನ್ ಎಂಪ್ಲಾಯೀಸ್ ಇದ್ದೀರ ಎಲ್ಲರೂ ಇವರ ನೇತೃತ್ವದ ಈ ಒಂದು ಸಂಘಕ್ಕೆ ಮೆಂಬರ್ ಆಗಲೇಬೇಕು. ಯಾರಿಗೋಸ್ಕರ? ನಿಮಗೋಸ್ಕರ. ಇವತ್ತು ಯುನೈಟೆಡ್ ಆಗಬೇಕು, ಒಗ್ಗಟ್ಟಾಗಬೇಕು. ಒಗ್ಗಟ್ಟು ಆಗದೆ ಹೋದರೆ ಕಷ್ಟ. ಏನು ಗೊತ್ತಾ, ನಿಮ್ಮ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗಲ್ಲ. ಸೊಲ್ಯೂಷನ್ ಯಾವಾಗ ಸಿಗುತ್ತೆ ಅಂದರೆ ಒಗ್ಗಟ್ಟಲ್ಲಿ ಮಾತ್ರ ಸಿಗುತ್ತೆ. ಆ ಬಲನ ಪ್ರದರ್ಶನ ಮಾಡಲೇಬೇಕಾಗುತ್ತೆ. ಇಂಥ ಒಬ್ಬರು ನಾಯಕರು ಅಂತಿಲ್ಲ, ಅವರು ಪ್ರಧಾನ ಸೇವಕರಿದ್ದಂಗೆ. ಅಥವಾ ಮುಂದೆ ಏನೇ ಸಮಸ್ಯೆ ಬಂದರೂ ಫಸ್ಟ್ ತಲೆ ನಾನು ಕೊಡೋಕೆ ರೆಡಿ ಇದ್ದೀನಿ ಅಂತ ನಿಲ್ಲುವಂಥ ವ್ಯಕ್ತಿ ಸಿಗೋದು ಭಾರಿ ಅಪರೂಪ. ಈಗ ಯೋಚನೆ ಮಾಡಿ, ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸ್ಗೆ ನಾವು ಇವ್ರ ಜೊತೆ ಅಸೋಸಿಯೇಟ್ ಆಗಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ವಿ ಅಂದರೆ, ಬೈ ಸೀಯಿಂಗ್ ಮಿಸಸ್ ರೋಶಿನಿ ಗೌಡ ಅವರು. ಮೇಡಮ್ ಅವರೇ, ಹೆಣ್ಮಕ್ಳಿಗೆ ಮನೇಲಿ ಏನು ಸಮಸ್ಯೆಗಳು ಇರುತ್ತೆ, ನೀವು ಗೌರ್ಮೆಂಟಿಂದ ಬಿಟ್ಬಿಡೆ, ಮನೇಲಿ ಏನು ಸಮಸ್ಯೆಗಳು ಇರುತ್ತೆ, ಅದನ್ನ ಹೆಂಗೆ ಫೇಸ್ ಮಾಡ್ಬೋದು ಜನರಲ್ ಆಗಿ ಹೇಳಿ ನೀವು? ಜನರಲ್ ಆಗಿ ಮಹಿಳೆಯರಿಗೆ ಹುಟ್ಟಿದ ತಕ್ಷಣವೇ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅಂದರೆ ನಾವು ಹುಟ್ಟಿದ ತಕ್ಷಣವೇ ನಮಗೆ ಇದು ಹೆಣ್ಣು ಅಂಥೇಳಿ ನಮ್ಮ ಏನು ಸಮಾಜದಲ್ಲಿ ತಾರತಮ್ಯ ಏನು ಬಂದಿದೆಯೋ, ನನಗೆ ಆವಾಗಲಿಂದನೇ ಅನಿಸುತ್ತೆ ಮನೆಯಲ್ಲೇ ಸ್ಟಾರ್ಟ್ ಆಗುತ್ತೆ, ಮನೆಯಲ್ಲೇ ಪ್ರಾರಂಭ ಆಗುತ್ತೆ ಹೆಣ್ಮಗು
ಕೆಲಸ ಮಾಡಬೇಕು, ಅಡುಗೆ ಕೆಲಸ ಮಾಡಬೇಕು, ಮನೆ ಜವಾಬ್ದಾರಿ ನೋಡ್ಕೊಳ್ಬೇಕು, ಮಕ್ಕಳ ಜವಾಬ್ದಾರಿ ನೋಡ್ಕೋಬೇಕು, ಮಕ್ಕಳ ಲಾಲನೆ ಪಾಲನೆ ಮಾಡಬೇಕು, ಮತ್ತು ಮನೇನ ನೀಟಾಗಿ ಇಟ್ಕೊಳ್ಬೇಕು, ಮನೇನ ಏನೋ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು, ಆಮೇಲೆ ಮನೇಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನ ನೋಡ್ಕೊಳ್ಬೇಕು, ಅವರ ಆರೋಗ್ಯನ ನೋಡ್ಕೊಳ್ಬೇಕು, ಮತ್ತು ಹಿರಿಯರದು ಕಷ್ಟ ಸುಖಗಳನ್ನು ಕೇಳಬೇಕು, ಅವ್ರಿಗೂ ಕೂಡ ಆರೈಕೆ ಮಾಡಬೇಕು, ಮಕ್ಕಳ ಆರೈಕೆ ಮಾಡಬೇಕು. ಈ ನಾನಾ ಜವಾಬ್ದಾರಿಗಳು ಮಹಿಳೆಯರ ಹೆಗಲ ಮೇಲಿದೆ. ಆ ಜವಾಬ್ದಾರಿಗಳು ತಾವು ನೋಡಿದ್ದೀರಾ ಸರ್? ಅದರಲ್ಲಿ ಜವಾಬ್ದಾರಿಗಳ ಜೊತೆಗೆ ಇನ್ನೂ ತುಂಬ ಖುಷಿಯಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಮಹಿಳೆಯರು ಇಷ್ಟು ಜವಾಬ್ದಾರಿ ಮಧ್ಯದಲ್ಲಿ ಏನಾದರೂ ಶಕ್ತಿಶಾಲಿ ಇದ್ದರೆ ಅದು ಮಹಿಳೆಯರೇ. ಬೌದ್ಧಿಕವಾಗಿ ಕಡಿಮೆ ಇದ್ದರೆ ಮಾನಸಿಕವಾಗಿ ತುಂಬ ಶಕ್ತಿ ನಮ್ಮ ಮಹಿಳೆಯರಿಗೆ ಇದೆ, ಸಾಮರ್ಥ್ಯ ಇದೆ. ಅದು ಎಂಥ ಸಾಮರ್ಥ್ಯ ಇದೆ ಅಂತ ಹೇಳಿದರೆ, ಒಂದೇ ಸಮಯದಲ್ಲಿ 10 ಕೆಲಸ ನಿಭಾಯಿಸತಕ್ಕಂಥ ಒಂದು ಸಾಮರ್ಥ್ಯ ಯಾರಿಗಾದರೂ ಇದ್ದರೆ ಅದು ಒಬ್ಬ ಮಹಿಳೆಗೆ ಇದೆ. ಒಬ್ಬ ಮಹಿಳೆ ಅದನ್ನು ಸಮರ್ಥವಾಗಿ ನಿಭಾಯಿಸ್ಕೊಳ್ಳಲು. ಸೊ ಹಂಗೆ ನೋಡಿದ್ರೆ ನೀವು ಮನೆಯದು A to Z ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಇನ್ಬಿಲ್ಟ್ ಚಿಕ್ಕ ವಯಸ್ಸಿಂದ ಟ್ರೈಡ್ ಅಪ್ ಆಗಿರ್ತೀರ. ಹೌದು. ಗೌರ್ಮೆಂಟ್ ಆರ್ಗನೈಸೇಷನ್ನಲ್ಲಿ ಇದೇ ಮೈಂಡ್ ಸೆಟ್ ಹೋದರೆ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು? ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ಹೆಂಗೆ ಇವತ್ತು ನಾವು ಅದನ್ನೇ ಕೇಳ್ತಾ ಇದ್ದೀವಿ ಸರ್. ಏನು ಅಂತ ಕೇಳ್ತಾ ಇದ್ದೀವಿ, ನಮ್ಮ ಸಂಘದ ಒಂದು ಟ್ಯಾಗ್ಲೈನ್ ಅಂತ ಏನಿದೆಯೋ ಅದು ಏನಿದೆ ಅಂದರೆ, ನಮ್ಮ ನಡಿಗೆ ಸಮಾನತೆಯ ಕಡೆಗೆ ಅಂತ. ಸಮಾನತೆ ಯಾಕೆ ಅಂತ ಕೇಳಿದಾಗ ನಾವು ಏನು ಕೇಳ್ತಾ ಇದ್ದೀವಿ, ಜವಾಬ್ದಾರಿಗಳು ಕೊಡಿ, ಅವಕಾಶಗಳು ಕೊಡಿ ನಮಗೆ. ಯಾಕೆ ಅಂದರೆ ನಾವು ಸಮರ್ಥರಿದ್ದೀವಿ, ನಮಗೆ ಅವಕಾಶ ಕೊಡಿ, ಜವಾಬ್ದಾರಿಗಳನ್ನು ನಮಗೆ ಕೊಡಿ ಅಂತ ಇವತ್ತು ನಾವು ಕೇಳ್ತಾ ಇದ್ವಿ. ಇವತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಏನಿದೆ ಅಂದರೆ ಸರ್, ಮಹಿಳೆಯರು ಪುರುಷರಂತ ನೋಡೋದಿಲ್ಲ, ನಿಮ್ಮ ಸಾಮರ್ಥ್ಯ ನೋಡ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ, ಪರಂಪರೆಯಿಂದ ಸಾಮರ್ಥ್ಯ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಇವ್ರು ಮಹಿಳೆಯರು, ಇವರು ಪುರುಷರು, ಮಹಿಳೆಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕೆಲಸಗಳು ಕೊಡಿ, ಪುರುಷರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕೆಲಸಗಳು ಕೊಡಿ. ಆಮೇಲೆ ಮಹಿಳೆಯರು ಅಂದ ತಕ್ಷಣ ಡೌಟ್ ಅಂದರೆ ಸಂಶಯ, ಇವ್ರು ಮಾಡ್ತಾರೋ ಇಲ್ಲೋ, ಇವ್ರಿಗೆ ಕೆಪಾಸಿಟಿ ಇದೆಯೋ ಇಲ್ವೋ. ನನಗೆ ಬಹಳಷ್ಟು ಮಹಿಳಾ ಅಧಿಕಾರಿಗಳು ನನಗೆ ಹೇಳೋದೇನೆಂದರೆ, ನಾವು ಪ್ರತಿ ಸಲ ನಮ್ಮ ಸಾಮರ್ಥ್ಯವನ್ನು ನಾವು ಸಾಬೀತು ಮಾಡಬೇಕಾಗತ್ತೆ. ನಾವು ಸಮರ್ಥರಿದ್ದೀವಿ, ನಮ್ಮ ಸಮರ್ಥರಿದ್ದೀವಿ, ನಮಗೆ ಕೆಲಸ ಇದನ್ನು ಕೊಡಿ, ನೀವು ಕೊಟ್ಟರೆ ನಾವು ಇದನ್ನು ಮಾಡಬಹುದು ಅಂತ ನಾವು ಕೇಳಿ ಇವತ್ತು ತಗೊಳ್ಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ನಾನು ಹೇಳಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಎಲ್ಲರ ಸಹಕಾರದ ಜೊತೆಯಲ್ಲಿ ಮಹಿಳೆಯರಿಗೆ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯಗೆ ತಕ್ಕ ಹಾಗೆ ನಾಯಕರನ್ನಾಗಿ ಮಾಡಿ, ಆಮೇಲೆ ಅವ್ರಿಗೆ ಅವಕಾಶಗಳನ್ನು ಕೊಡಿ, ಅವರಿಗೆ ಜವಾಬ್ದಾರಿಗಳನ್ನು ಕೊಡಿ. ಅವರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಏನು ಕೆಲಸ, ಪರಿಣಾಮಕಾರಿಯಾಗಿ ಮಾಡ್ತಕ್ಕಂಥ ಒಂದು ಕೆಲಸ, ರಿಸಲ್ಟ್, ಫಲಿತಾಂಶ ಏನು ಬರುತ್ತೆ ಅದರ ಕಡೆ ನಾವು ಫೋಕಸ್ ಮಾಡಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಮಹಿಳೆಯರು ಮುಂದೆ ಬರಬೇಕು, ಮಹಿಳೆಯರು ಮುಂದೆ ನಿಂತ್ಕೊಳ್ಬೇಕು, ಮಹಿಳೆಯರು ಇನ್ನೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಮುಂದುವರಿಬೇಕು. ಬಹಳಷ್ಟು ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಕ್ಷೇತ್ರದಲ್ಲಿ ಇನ್ನೂ ಮಹಿಳೆಯರು ಬಹಳ ಹಿಂದೆ ಇದ್ದಾರೆ, ತುಂಬ ಹಿಂದೆ ಇದ್ದಾರೆ. ಅಂದರೆ ಬೆರಳೆಣಿಕೆನೂ ಹೇಳೋದಕ್ಕೆ ಸಾಧ್ಯ ಇಲ್ಲ.